ಸುಟ್ಕೇಸ್ ಉದ್ದ ರಿಷಾ ದೈಹಿಕ ಹಲ್ಲೆ ನಡೆಸಿ ಶೋ ವೀಕ್ಷಕರ ಕೆಂಗಣ್ಣಿಗೆ. ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರಾ ವೈಲ್ಡ್ ಕಾರ್ಡ್ ಸ್ಪರ್ಧಿ? ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಗಳ, ಏಟಿಗೆ, ಮಾತಿನ ಎದುರೇಟು ಇವೆಲ್ಲ ಕಾಮನ್. ಕೆಲವೊಮ್ಮೆ ಕೈ ಮಿಲಾಯಿಸುವ ಹಂತಕ್ಕೂ ಸ್ಪರ್ಧಿಗಳು ಹೋಗಿರ್ತಾರೆ. ಆಟದ ನಿಯಮವನ್ನ ಮುರಿದು ಅಬ್ಬರಿಸ್ತಾರೆ. ಆದ್ರೆ ಇದು ಬಿಗ್ ಬಾಸ್ ನಿಯಮಕ್ಕೆ ವಿರುದ್ಧವಾದದ್ದು. ಇದೀಗ ಗಿಲ್ಲಿ ನಟನಿಗೆ ರಿಷಾ ಹೊಡೆದಿದ್ದಾರೆ. ಇದರಿಂದ ರಿಷಾ ಮನೆಯಿಂದ ಹೊರ ನಡೀತಾರಾ ಅನ್ನೋದು ಎಲ್ಲರಲ್ಲಿ ಪ್ರಶ್ನೆ ಮೂಡಿದೆ. ಮತ್ತು ಗಿಲ್ಲಿ ಇಷ್ಟಪಡುವ ಜನರು ಕೂಡ ರಿಷಾ ಗೌಡ ಅವರನ್ನ ಹೊರ ಕಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮತ್ತು ಗಿಲ್ಲಿಗೆ ರಿಷಾ ಹೊಡೆದಿದ್ದು ನೋಡಿ ಕಾವ್ಯ ಕೂಡ ಸಿಟ್ಟಾಗಿದ್ದಾರೆ. ಹಾಗಾದ್ರೆ ಇವರ ಗುದ್ದಾಟ ಹೇಗಿತ್ತು? ಹೌದು, ಯಾರ ಮೇಲೂ ಯಾರು ಹಲ್ಲೆ ಮಾಡಬಾರ್ದು ಅನ್ನೋದು ಬಿಗ್ ಬಾಸ್ ನ ಮೂಲ ನಿಯಮಗಳಲ್ಲಿ ಒಂದು. ಈ ರೀತಿ ಮಾಡಿದ್ರೆ ಆ ಕ್ಷಣವೇ ಅವರನ್ನ ಮನೆಯಿಂದ ಹೊರಕ್ಕೆ ಕಳಿಸಲಾಗುತ್ತೆ. ಈ ಮೊದಲು ಬಿಗ್ ಬಾಸ್ ನಲ್ಲಿ ಈ ರೀತಿ ಆದ ಸಾಕಷ್ಟು ಉದಾಹರಣೆ ಇದೆ. ಕಳೆದ ಸೀಸನ್ ನಲ್ಲಿ ರಂಜಿತ್, ಲಾಯರ್ ಜಗದೀಶ್ ಇದೇ ರೀತಿ ಮಾಡಿ ಮನೆಯಿಂದ ಹೊರ ಹೋಗಿದ್ರು. ಈಗ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಅವರನ್ನು ಎಲಿಮಿನೇಟ್ ಮಾಡಬೇಕು ಎನ್ನುವ ಕೂಗು ಕೇಳಿ ಬಂದಿದೆ. ರಿಷಾ ಬಳಿ ಬಕೆಟ್ ಕೊಡುವಂತೆ ಗಿಲ್ಲಿ ಬಾತ್ರೂಮ್ ನಲ್ಲಿ ಮನವಿ ಮಾಡಿದ್ದಾರೆ. ಆದ್ರೆ ರಿಷಾ ಇದಕ್ಕೆ ಬಗ್ಲಿಲ್ಲ. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೊರಟ ಗಿಲ್ಲಿ ರಿಷಾ ಬಟ್ಟೆಯನ್ನ ತಂದು ಬಾತ್ರೂಮ್ ಹೊರಭಾಗದಲ್ಲಿರುವ ನೆಲದ ಮೇಲೆ ಹಾಕಿದ್ದಾರೆ. ಇದು ರಿಷಾ ಕೋಪಕ್ಕೆ ಕಾರಣ ಆಗಿದೆ. ಗಿಲ್ಲಿ ಅಂತ ಕೂಗುತ್ತಾ ಬಂದ ರಿಷಾ ಗಿಲ್ಲಿಗೆ ಹೊಡೆದಿದ್ದಾರೆ. ಇಷ್ಟಕ್ಕೆ ರಿಷಾ ನಿಲ್ಲಿಲ್ಲ. ರಿಷಾ ಗಿಲ್ಲಿ ಮೇಲೆ ಕೂಗಾಡಿದ್ದಾರೆ. ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎತ್ತಿ ಬಿಸಾಕಿದ್ದಾರೆ. ಸುಟ್ಕೇಸ್ನ ಒದ್ದಿದ್ದಾರೆ. ಆ ಬಳಿಕ ಗಿಲ್ಲಿಯನ್ನು ತಳ್ಳಿದ್ದಾರೆ. ರಿಷಾ ಮಾಡಿದ್ದು ಬಿಗ್ ಬಾಸ್ ಮೂಲ ನಿಯಮಗಳಿಗೆ ವಿರುದ್ಧವಾಗಿದೆ. ಕಳೆದ ಸೀಸನ್ಗಳಲ್ಲಿ ಈ ರೀತಿ ಮಾಡಿದಾಗ ತಕ್ಷಣವೇ ಅವರನ್ನ ದೊಡ್ಡ ಮನೆಯಿಂದ ಹೊರಹಾಕಲಾಗಿತ್ತು. ಈ ಬಾರಿಯೂ ಅದೇ ರೀತಿ ಮಾಡಲಾಗುತ್ತದೆಯೇ ಎನ್ನುವ ಪ್ರಶ್ನೆ ಮೂಡಿದೆ. ಇವರ ಜಗಳ ಕಂಡ ಗಿಲ್ಲಿ ದೋಸ್ತಿ ಕಾವ್ಯ ರಿಷಾ ವಿರುದ್ಧ ಸಿಟ್ಟಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.